ಡಾನ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್. ಮತ್ತೆ ನಿಮ್ ಮನೆಯವ್ರಿಗೆ ಹೇಳಿ ಕಲ್ತ್ಕೋಬೋದಿತ್ತಲ್ವಾ? ಏನಾಯ್ತು? ನಮ್ ದೊಡ್ಡಪ್ಪನ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಮತ್ತೆ ಇಲ್ಲಿ ಕಲ್ತ್ಕೋತೀಯಾ? ಅಯ್ಯೋ, ನಮ್ ಮನೇಲಿ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಟ್ಯಾಲೆಂಟ್ ಇರೋರ್ನೆಲ್ಲ ಎನ್ಕರೇಜ್ ಮಾಡ್ಬೇಕು. ನಿನ್ನಲ್ಲಿ ಒಬ್ಬ ಮೈಕಲ್ ಜಾಕ್ಸನ್ ಕಾಣಿಸ್ತಾ ಇದ್ದಾನೆ. ನಿಮ್ ಮನೆಯವ್ರಿಗೆ ಗೊತ್ತಾಗ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀನ್ ಕಲ್ತ್ಕೋತೀಯಾ? ನಿಜನಾ? ನಿಜವಾಗ್ಲೂನೇ. ಆದ್ರೆ ನಾಳೆ ನೀನ್ ದೊಡ್ಡ ಸ್ಟಾರ್ ಆದ್ಮೇಲೆ ನನ್ಗೊಂದು ಸೆಲ್ಫಿ ಕೊಡ್ಬೇಕು. ಓ, ನಿಜವಾಗ್ಲೂ ನೀವು ದೊಡ್ಡಪ್ಪನ್ಗೇನು ಹೇಳಲ್ಲ ಅಲ್ವಾ? ಹೇಳಲ್ಲ. ಹಾಗಿದ್ರೆ ಓಕೆ. ಅಂದ್ರೆ ಅದು ಮತ್ತೆ ಏನಾಯ್ತು? ಅದು ಡ್ಯಾನ್ಸಿಗೆ ಜಾಯ್ನ್ ಆಗ್ಬೇಕಂದ್ರೆ ದುಡ್ಡು ಬೇಕು ಅಲ್ವಾ? ಅದ್ ನನ್ನ ಹತ್ರ ಇಲ್ಲ ಮೇಡಮ್. ನೀನ್ ನನ್ಗಿಷ್ಟ ಆಗಿದ್ಯಾ ಅನ್ನೋ ಕಾರಣಕ್ಕೆ ನಿನಗೋಸ್ಕರ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ. ಜಸ್ಟ್ ಒಂದು 5,000 ಕಟ್ಟಿದ್ರೆ ಸಾಕು. ನನ್ನ ಹತ್ರ ಅದ್ ಕೂಡ ತಕ್ಷಣಕ್ಕಿಲ್ಲ. ಇವತ್ ಬೇಡ ಬಿಡು, ನೀನ್ ನಾಳೆ ತಗೊಂಡ್ ಬಾ. ಸರಿ ಸರಿ ಆಯ್ತು, ನಾನ್ ತಗೋ ಬರ್ತೀನಿ. ಆದ್ರೆ ನಾನು ಇವತ್ತು ಡ್ಯಾನ್ಸ್ ಕಲ್ತ್ಕೋಬಹುದಾ? ಅಫ್ಕೋರ್ಸ್ ಕಲ್ತ್ಕೋ. ಆದ್ರೆ ನಾಳೆ ಬರುವಾಗ ಮಾತ್ರ ದುಡ್ಡು ತಗೊಂಡ್ ಬಾ. ಈ ವಿಷಯನ ನೀನ್ ಯಾರಿಗೂ ಹೇಳ್ಬಾರ್ದು. ನಾನ್ ಕೂಡ ಯಾರಿಗೂ ಹೇಳಲ್ಲ. ಹೋಗು, ಹೋಗ್ ಡ್ಯಾನ್ಸ್ ಕಲ್ತ್ಕೋ. ಥ್ಯಾಂಕ್ ಯು ಮೇಡಮ್. ರಾಜರ ಬದಲಾವಣೆ ಶುರುವಾಯ್ತು. ಅದು ಕೂಡ ನಿನ್ ಮನೆಯಿಂದಾನೆ, ನಿನ್ ತಮ್ಮನ್ ಮಗನಿಂದಾನೆ ಇದು ಶುರುವಾಗ್ತಾ ಇದೆ. ನಿನ್ ಸಂಪ್ರದಾಯಗಳನ್ನ, ನಿನ್ನ ಬೆಲೆಗಳನ್ನ ಎಲ್ಲಾನು ಕೂಡ ನಾಮ ರೂಪ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಇಂಥ ಒಂದಿನ ನಮಗೂ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆದ್ಯ. ನಿಜವಾಗ್ಲೂ ಸೀನು, ನಮಗ್ ಸಿಕ್ಕಿರೋ ಈ ಅವಕಾಶನ ನಾವು ಮಿಸ್ ಮಾಡ್ಕೋಬಾರ್ದು. ಏನ್ ಮಾಡ್ಲಿ? ಏನಾದ್ರೂ ಮಾಡಿ ಇವರಿಬ್ರು ಒಂದಾಗ್ದಿರೋ ತರ ಮಾಡ್ಬೇಕು. ಅಯ್ಯೋ, ಏನಾಯ್ತು? ನನ್ ಸೊಂಟ ಮುರಿದು ಹೋಯ್ತು. ಪದ್ಮ, ಪದ್ಮ ಏನಾಯ್ತೆ? ಕಾಲ್ ಜಾರಿ ಬಿದ್ದು ಹೋದೆ ರೀ ಅಮ್ಮ. ಅಮ್ಮ, ನನ್ ಕೈಲಿ ಎದ್ದೇಳಕ್ ಆಗ್ತಿಲ್ಲ ರೀ ಅತ್ತಿಗೆ, ಎದ್ದೇಳಕ್ ಆಗ್ತಿಲ್ಲ. ಪದ್ಮ, ಜೋರಾಗಿ ಏನಾದ್ರು ಏಟ್ ಬಿತ್ತ? ಇವಾಗ ಯಾವ್ದನ್ನು ಕೇಳ್ಬೇಡ ಅತ್ತಿಗೆ. ನನ್ನ ಮೊದ್ಲು ರೂಮ್ ಒಳಗಡೆ ಕರ್ಕೊಂಡು ಹೋಗಿ, ಅಲ್ಲಿಗ್ ಹೋಗ್ದೆ ಹೊರ್ತು ನನ್ಗೇನ್ ಆಗತ್ತೆ ಅಂತ ಗೊತ್ತಾಗಲ್ಲ ಅತ್ತಿಗೆ. ನನ್ನ ಕರ್ಕೊಂಡು ಹೋಗಿ ಅತ್ತಿಗೆ. ಅಣ್ಣ, ಕರ್ಕೊಂಡು ಹೋಗಿ. ಸರಿ ಸರಿ, ಬಾ, ನಮ್ ರೂಮಿಗೆ ಹೋಗೋಣ ಬಾ. ಅಮ್ಮ, ಅಯ್ಯೋ, ಏನಾಯ್ತೆ? ಮತ್ತೆ ಮೆಟ್ಲು ಹತ್ಬೇಕಾ? ನನ್ ಕೈಲ ಆಗಲ್ಲ ರೀ. ಅಯ್ಯೋ, ಏನ್ ಮಾಡುದು? ಸರಿ ಸರಿ, ಸೀನು ರೂಮ್ ಇಲ್ಲೇ ಇದೆ, ಇಲ್ಲೇ ಕರ್ಕೊಂಡು ಹೋಗ್ತೀವಿ. ಬಾ ಬಾ. ಸೀನು, ಯಾಕೋ ನೋಡ್ಕೊಂಡು ನಿಂತಿದ್ಯಾ? ಬಾರ, ಬಾ ಸೀನು. ಇದ್ದಳಮ್ಮ, ಹುಷಾರು ಹುಷಾರು. ಮೆಲ್ಗೆ 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 ಪದ್ಮ. ಹುಷಾರು ಹುಷಾರು, ಗಟ್ಟಿ ಗಟ್ಟಿ ಹಿಡ್ಕೊ. ಯಾವತ್ತೂ ಇಲ್ದೇ ಇರೋದು ಈ ಪೂಜೆಗಳೆಲ್ಲ ಏನು ಮನೇಲಿ?
ಯಾವ್ದೋ ದೇವಸ್ಥಾನದಲ್ಲಿರೋ ನಿಧಿಗೋಸ್ಕರ ಈ ದೀಕ್ಷೆ ಎಲ್ಲ ಬೇಕಾಗಿತ್ತ ನಿನ್ಗೆ? ಪ್ರಮೀಳಾ, ರಾಜಲಕ್ಷ್ಮಿ ಊರಿಗೋಸ್ಕರ ಏನೋ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳು ಭಕ್ತಿಯಿಂದ ಆ ಊರಿನ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ನಡಿಬೇಕು ಅಂತ ಅಂದ್ಕೋತಾ ಇದ್ದಾಳೆ. ನಿನಗೆ ಇಷ್ಟ ಇದ್ರೆ ಪ್ರೋತ್ಸಾಹ ಮಾಡು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನಿರು. ದೀಕ್ಷೆ ತಗೊಂಡಾದ್ಮೇಲೂ ಕೂಡ ನೀನ್ ಈ ತರದ ಅಪಶಕನದ ಮಾತುಗಳನ್ನ ಆಡಿದ್ರೆ ಆ ದೇವತೆಗಳೆಲ್ಲ ಒಂದಾಗಿ ನಿನಗೆ ಶಾಪ ಕೊಟ್ಟು ನರ್ಕಕ್ಕೆ ತಗೊಂಡೋಗಿ ಬಿಸಾಕ್ತಾರೆ. ನಮೋ ಮಾತಾ ಜಗನ್ಮಾತಾ ನಮೋ ನಮಃ. ಅಮ್ಮ ರಾಜಲಕ್ಷ್ಮಿ, ಈ ದೀಕ್ಷೆ ಕಷ್ಟ ಅಂತ ಗೊತ್ತಿದ್ರು ಕೂಡ ನಿಷ್ಠೆಯಿಂದ ಮಾಡಬೇಕು ಅಂತ ನೀನು ಕೋರ್ಕೊಂಡಿದ್ಯಾ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾ ಧೈರ್ಯ ಬೇಕಮ್ಮ. ಪ್ರಾಣದ ಬಗ್ಗೆ ಲೆಕ್ಕ ಕೂಡ ಹಾಕದೆ ಆ ಗುಡಿಲಿರೋ ನಿಧಿನ ದುಷ್ಟಶಕ್ತಿಗಳ ಕೈಲಿ ಸೇರ್ದಿರೋ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿರೋ ನಿನ್ನ ಆಸೆ, ನಿನ್ನ ಗುರಿ, ನಿನ್ನ ಹಠನ ನೋಡ್ತಾ ಇದ್ರೆ ನಿನಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತಮ್ಮ. ನಾನು ಈ ದೀಕ್ಷೆನ ಪೂರೈಸಕ್ಕಾಗೋದೇ ಇಲ್ವೇನೋ. ಇಷ್ಟು ವರ್ಷಗಳಿಂದ ವಾಸುದೇವ್ ಮಾಡಿರೋ ಪ್ರಯತ್ನನ ನಾನು 3 ದಿನದಲ್ಲಿ ದೀಕ್ಷೆಯಿಂದ ಹಾಳು ಮಾಡ್ತೀನಿ ಅಂತಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕು ಸ್ವಾಮಿ? ದೇವ್ರ ಹತ್ರನೇ ಆಟ ಆಡೋದಕ್ ನೋಡ್ದ ಅವನು. ಅದೇ ದೇವ್ರ ಸಹಾಯದಿಂದ ಅವನ ಆಟನೆಲ್ಲ ನಿಲ್ಲಿಸ್ತೀನಿ. ನಂಗೆ ಆಶೀರ್ವಾದ ಮಾಡಿ. ವಿಜಯೀ ಭವ. ನೋಡಮ್ಮ, ಅಮ್ಮನವ್ರಿಗೆ 3 ದಿನಗಳ ಕಾಲ ನೈವೇದ್ಯ ಇಟ್ಟು ಅವರನ್ನ ಸಂತೃಪ್ತಿ ಪಡಿಸ್ಬೇಕು. ಕುಂಬಳಕಾಯಿನ ಸಮರ್ಪಿಸು. ನೋಡಮ್ಮ, ಒಂದು ಸಲ ಈ ಕುಂಬಳಕಾಯಿನ ನಿನ್ನ ತಲೆ ಮೇಲೆ ಇಟ್ಕೊಂಡ ನಂತರ ಗುಡಿಗೋಗಿ ಅಮ್ಮನವರ ಮುಂದೆ ಇದನ್ನ ಇಡೋವರೆಗೂ ದಾರಿಲಿ ಎಷ್ಟೋ ದುಷ್ಟಶಕ್ತಿಗಳು ನಿನಗೆ ತೊಂದರೆ ಕೊಡ್ತಾನೆ ಇರ್ತವೆ, ಸಮಸ್ಯೆಗಳನ್ನ ಸೃಷ್ಟಿಸ್ತವೆ, ನಿನಗೆ ಹಿಂಸೆ ಕೊಡೋದಕ್ಕೆ ನೋಡ್ತವೆ. ಆದ್ರೆ ನೀನು ಒಂದು ಹೆಜ್ಜೆ ಕೂಡ ಹಿಂದಕ್ಕಿಡಬಾರ್ದು.